ತನಕ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹಾ ಶರ್ಮಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಲೋಕ. ಆ್ಯಕ್ಚುಲಿ ನಾಳೆ ಕಾಸರಗೋಡ್ಗೆ ಹೋಗ್ತಾ ಇದ್ದೀವಿ ಒಂದು ನಾಟಕ ಪ್ರದರ್ಶನ ಮಾಡೋದಕ್ಕೆ ಅಂತ. ಸೊ ಐ ಥಾಟ್ ಆನ್ ದ ಡೇ ಆಫ್ ದ ಶೋ ಏನೆಲ್ಲ ಆಗುತ್ತೆ ನಿಮಗೆ ತೋರಿಸೋಣ ಅಂತ. ಲೆಟ್ಸ್ ಗೋ. ನಾವು ಮಾಡ್ತಿರೋ ನಾಟಕದ ಹೆಸರು ನಕ್ಷತ್ರ ಯಾತ್ರಿಕರು ಅಂತ. ಅದರಲ್ಲಿ ನಂದು 6 ಕಾಸ್ಟ್ಯೂಮ್ ಚೇಂಜಸ್ ಇದೆ. ಸೊ ಅದನ್ನೆಲ್ಲ ಅಯನ್ ಮಾಡಿಕೊಂಡು ನನ್ನ ಪಿಕಪ್ ಇರೋದು ಕಲಾಗ್ರಾಮ. ಸೊ ನಾನು ಇವಾಗ ಅರ್ಜೆಂಟ್ಲಿ ಅಲ್ಲಿಗೆ ಹೋಗಬೇಕು. ಇದು ಕಲಾಗ್ರಾಮನಲ್ಲಿರೋ ಬಯಲು ರಂಗಮಂದಿರ. ಇಲ್ಲಿ ಆರ್ಟಿಸ್ಟ್ಸ್ ಎಲ್ಲ ಅಸೆಂಬಲ್ ಆಗಿ ನಾವು ಲೈನ್ಸ್ನ ರಿಹರ್ಸ್ ಮಾಡಿದ್ವಿ. ಆಮೇಲೆ ನಾವು ಸೆಟ್ ಟು ಪ್ರಾಪರ್ಟಿ ಲಗೇಜ್ ಎಲ್ಲ ಬಸ್ಗೆ ಲೋಡ್ ಮಾಡಿದ್ವಿ. ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಅಬೌಟ್ ದ ಥಿಯೇಟರ್ ಇಸ್ ದ್ಯಾಟ್ ಇಲ್ಲಿ ಎಲ್ಲ ಟೀಮಾಗಿ ಕೆಲಸ ಮಾಡ್ತೀವಿ. ಸೆಟ್ ಪ್ರಾಪರ್ಟಿ, ರಿಹರ್ಸಲ್ ಸ್ಪೇಸ್ ಕ್ಲೀನ್ ಮಾಡೋದು, ಸ್ಟೇಜ್ ಕ್ಲೀನ್ ಮಾಡೋದು ಎಲ್ಲದೂ ಮಾಡ್ತೀವಿ. ಸೊ ಇಟ್ ಕೀಪ್ಸ್ ಅಸ್ ಗ್ರೌಂಡೆಡ್. ಲೋಡ್ ಮಾಡೋ ಅಷ್ಟೊತ್ತಿಗೆ ಊಟ ಬಂತು. ನಾವೆಲ್ಲ ಕೂತು ಊಟ ಮಾಡಿದ್ವಿ, ತುಂಬ ಮಾತಾಡಿದ್ವಿ. ಮಾರ್ನಿಂಗು ಮಧ್ಯಾಹ್ನ ಈವ್ನಿಂಗು ನೈಟು ಮಾತಲ್ಲೇ ಮುಳುಗೋಗಿ ಪೂರಾ ಟೈಟು ಮಾತಾಡ್ರೋ ಮಾತಾಜಿ. ಫುಲ್ ಆನ್ ಮಸ್ತಿ. ಅಲ್ಲಲ್ಲೇ ಕಾಫಿ ಟೀಗೆ ನಿಲ್ಲಿಸ್ತಾ ಹೋಲ್ ನೈಟು ಮ್ಯೂಸಿಕ್ಕು ಡಾನ್ಸು ಅಂತ ಮಜಾ ಮಾಡ್ತಾ ಕಾಸರಗೋಡಿಗೆ ರೀಚ್ ಆದ್ವಿ. ಆದರೆ ಇನಿಷಿಯಲಿ 1 ಅವರ್ ಮಸ್ತಿಗೆ ಮಾತ್ರ ನಾನು ಎದ್ದಿದ್ದೆ ಮತ್ತೆ ಮಲಗಿಬಿಟ್ಟೆ. ಸೊ ಅದು ಯಾವುದೂ ರೆಕಾರ್ಡ್ ಆಗಿಲ್ಲ. ಸ್ವಲ್ಪ ಈಸಪ್ ಆಗೋವರೆಗೂ ಹಿಂಗೆ ಕೂತ್ಕೊಂಡಿದ್ದ ಕಡೆನೇ ಡ್ಯಾನ್ಸ್ ಮಾಡ್ತಿದ್ವಿ. ಆಮೇಲೆ ಎದುರು ನೋಡಿ ಕಾಸರಗೋಡು ರೀಚ್ ಆದ್ವಿ. ಇದು ನಾವಿದ್ದಿದ್ದು ಹೋಟೆಲ್. ಚೆಕ್ ಇನ್ ಆದ್ವಿ ಆ್ಯಂಡ್ ಇದು ನಮ್ಮ ಸ್ಟೇ. ಸಖತ್ತಾಗಿತ್ತು ಸ್ಟೇ. ಬಟ್ ಅನ್ಫಾರ್ಚುನೇಟ್ಲಿ ನಾವಿಲ್ಲಿ ಜಾಸ್ತಿ ಹೊತ್ತಿರೋಕ್ಕೆ ಆಗಲಿಲ್ಲ. ಫ್ರೆಶ್ ಅಪ್ ಆಗಿ ನಾವು ಇಮಿಡಿಯೇಟ್ಲಿ ಹೊರಡಬೇಕಾಗಿತ್ತು. ದಿಸ್ ಇಸ್ ಪಾರ್ಟ್ ಆಫ್ ಮೈ ರುಟೀನ್. ನಾನು ಜರ್ನಲ್ ಬರೀತೀನಿ. ದಟ್ ಇಸ್ ವಾಟ್ ಐ ಆಮ್ ಡೂಯಿಂಗ್ ಹಿಯರ್. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕೆಳಗೆ ಹೋದೆ. ಅಷ್ಟೊತ್ತಿಗೆ ನನಗೆ ಟೀಮ್ ಅವ್ರು ಒಂದಿಷ್ಟು ಜನ ಸಿಕ್ಕಿದ್ರು. ಇನ್ನು ಮಿಕ್ದವ್ರು ಆಲ್ರೆಡಿ ತಿಂದ್ಬಿಟ್ಟಿದ್ರು. ಇಡ್ಲಿ ಇದೆ, ವಡೆ ಇದೆ, ಜೊತೆಗೆ ಶಾವ್ಗೆ ಆ್ಯಂಡ್ ಕೇಸರಿ ಬಾತ್ ಕೂಡ ಇತ್ತು. ನಾವು ತಿಂತ ಮಾತಾಡ್ತಾ ಇದ್ವಿ. ಮೀನ್ ವೈಲ್ ನಮ್ಮ ಟೀಮ್ ಮೆಂಬರ್ಸು ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೀಚ್ಗೆ ಹೋಗಿದ್ರು. ನಾವು ತಿಂತ ಮಾತಾಡ್ತಾನೇ ಇದ್ವಿ. ಆಮೇಲೆ ವೆನ್ಯೂಗೆ ಹೋಗೋಕ್ಕೆ ಇಲ್ಲೆಲ್ಲರೂ ಅಸೆಂಬಲ್ ಆಗಿದ್ದಾರೆ. ನಾವು ಪರ್ಫಾರ್ಮ್ ಮಾಡಿದ ಪ್ಲೇಸ್ ಇದು. ಬಸ್ಸಿಂದ ಈಗೆಲ್ಲ ಸೆಟ್ ಪ್ರಾಪರ್ಟಿ ಅನ್ಲೋಡ್ ಮಾಡಿಕೊಂಡು ಸ್ಟೇಜಲ್ಲೆಲ್ಲ ಅರೇಂಜ್ ಮಾಡಿಕೊಂಡು ಒಂದು ಗ್ರ್ಯಾಂಡ್ ರಿಹರ್ಸಲ್ ಮಾಡ್ತೀವಿ. ಟೆಕ್ನಿಕಲ್ ರಿಹರ್ಸಲ್, ಅದರಲ್ಲಿ ಮ್ಯೂಸಿಕ್ ಆ್ಯಂಡ್ ಲೈಟ್ಸ್ ಜೊತೆ. ಇಲ್ಲಿ ಲೈಟಿಂಗ್ ಮಾಡ್ಕೋತಾ ಇದ್ದಾರೆ. ತುಂಬ ಶೆಕೆ ಇದೆ, ತುಂಬ ಶೆಕೆ ಇದೆ. ಇನ್ನೊಂದ್ಸಲ ಸ್ನಾನ ಮಾಡಲೇಬೇಕು. ಆ್ಯಂಡ್ ಟೈಮ್ ಆಲ್ರೆಡಿ 2:30 ಆಗಿದೆ. ಊಟ ಮಾಡಿ ಹೋಗಿ ರೂಮ್ಗೆ ಲಗೇಜ್ ತೊಗೊಂಡು 4:30ಗೆ ಇಲ್ಲಿರಬೇಕು. ವಿತೌಟ್ ಒಂದು ಸ್ವಲ್ಪ ಮಲ್ಕೊಳ್ಳೋಕೆ ಸಿಗುತ್ತೆ ಅಂತ. ಎಲ್ಲರೂ ಊಟ ಮಾಡ್ಕೊಂಡ್ವಿ. ಕೆಲವರು ಮಾತ್ರ ಹೋಟೆಲ್ ರೂಮಿಗೆ ವಾಪಸ್ ಬಂದರು. ನಂದು ಪ್ಲ್ಯಾನ್ ಏನಿತ್ತಂದರೆ ಕ್ವಿಕ್ಲಿ ಫ್ರೆಶನ್ ಅಪ್ ಆಗಿ ಒಂದು 15 ಮಿನಿಟ್ಸ್ ಮಲ್ಗೋದು ಅಂತ ಹೇಳ್ಬಿಟ್ಟು 15 ಮಿನಿಟ್ಸ್ಗೆ ನಾನು ಅಲಾರ್ಮ್ ಇಟ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ನನಗೆ 7 ಮಿನಿಟ್ಸ್ಗೆ ಕಾಲ್ ಬಂತು, ವಾಪಸ್ ಹೋಗಬೇಕು ಸ್ಟೇಜ್ ಹತ್ರ ಅಂತ. ಸೊ ನಾನು ಎದ್ದು ಹೊರಟೆ. ಸ್ವಲ್ಪ ಜನ ಟ್ರಾವೆಲಿಂಗ್ ಟೈಮಲ್ಲೂ ಮಲಗ್ಬೋದಂತ ವೆನ್ಯೂನಲ್ಲೇ ಮಲಗಿಬಿಟ್ಟಿದ್ರು. ಇವ್ರುಗಳೇ ರಾತ್ರಿ ಹೊತ್ತು ಫುಲ್ಲು ಡ್ಯಾನ್ಸ್ ಮಾಡ್ಕೊಂಡು ನಿದ್ದೆ ಮಾಡದೇ ಇದ್ದವರು. ಗ್ರೀನ್ ರೂಮಲ್ಲಿ ಮಿರರು ಆಮೇಲೆ ಟೇಬಲು ಏನೂ ಇರಲಿಲ್ಲ. ಸೊ ನನ್ನದು ಡ್ರೆಸ್ ಚೇಂಜ್ ಜಾಸ್ತಿ ಇರೋದಕ್ಕೆ ನಾನೆಲ್ಲ ಪೇಪರ್ ಹಾಕೊಂಡು ಅರೇಂಜ್ ಮಾಡಿಕೊಂಡೆ. ಕ್ವಿಕ್ಕಾಗಿ ಒಂದು ಸ್ನ್ಯಾಕ್ ಮಾಡ್ಕೊಂಡ್ವಿ. ಪ್ರೇಯರ್ನ ರೆಕಾರ್ಡ್ ಮಾಡೋದು ಮಿಸ್ ಆಗೋಯ್ತು. ಬಟ್ ಪ್ರೇಯರ್ ಆದಮೇಲೆ ಈ ಥರ ಆರ್ಟಿಸ್ಟ್ಸ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಒಳ್ಳೆ ಎನರ್ಜಿ ಕೊಡ್ತಾ ವಿ ಮೋಟಿವೇಟ್ ಈಚ್ ಅದರ್. ನಂದು ಎಂಟ್ರಿ 20 ಮಿನಿಟ್ಸ್ ಆದಮೇಲೆ ಇತ್ತು. ಸೊ ನನಗೆ ಮೇಕಪ್ ಮಾಡ್ಕೊಳ್ಳೋಕೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು. ಆದರೆ ಬೇರೆ ಸೀನ್ ನಡೀತಾ ಇರಬೇಕಾದ್ರೆ ನಾನು ಆಲಾಪ್ ಕೊಡಬೇಕಾಗಿತ್ತು. ಅದಕ್ಕೆ ಅಂತ ಇಲ್ಲಿ ಕೂತಿದ್ದೀನಿ.
ಶೋ ಮುಗಿದ್ಮೇಲೆ ಸೆಟ್ಟು ಪ್ರಾಪರ್ಟಿ ಪರ್ಸ್ನಲ್ ಸ್ಟಫ್ ಎಲ್ಲ ಪ್ಯಾಕ್ ಮಾಡಿದಾದಮೇಲೆ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ಅದಾದಮೇಲೆ ಬಸ್ಸಲ್ಲಿ ವಾಪಸ್ ಲೋಡ್ ಮಾಡಿದ್ವಿ. ವಿ ಹ್ಯಾಡ್ ಅ ವೆರಿ ಗುಡ್ ಶೋ. ದ ಡಿರೆಕ್ಟರ್ ವಾಸ್ ರಿಯಲಿ ಹ್ಯಾಪಿ. ಇದು ಥರ್ಡ್ ಶೋ ನಮ್ಮದು. ಫೈನಲಿ ನಮಗೆ ಕಾಂಪ್ಲಿಮೆಂಟ್ ಸಿಕ್ತು ಈ ಶೋಗೆ. ಆ್ಯಂಡ್ ನಾವು ವಾಪಸ್ ಹೊರಟ್ವಿ. ಜಗತ್ತಲ್ಲಿ 2 ಥರ ಜನ ಇರ್ತಾರಂತೆ. ಮ್ಯೂಸಿಕ್ ಕೇಳಿದ ತಕ್ಷಣ ಬಾಡಿ ಅವರಿಗೆ ಕೂತ್ಕೊಳ್ಳೋಕ್ಕೆ ಬಿಡಲ್ಲ, ಈ ಥರ ಡ್ಯಾನ್ಸ್ ಮಾಡಿಸುತ್ತೆ. ಇನ್ನೊಂದು ಥರ ಜನ ಇರ್ತಾರಂತೆ, ಅವ್ರಿಗೆ ಬ್ಯಾಡ್ಲಿ ಡ್ಯಾನ್ಸ್ ಮಾಡ್ಬೇಕು ಅನ್ಸಿದ್ರು ಬಾಡಿ ಬಿಡ್ತಾ ಇರಲ್ಲ, ಈ ಥರ. That was it. Thank you for spending the show day with us. See you.